ನಿಮ್ಗೆ ಇವಾಗ ತುಂಬ ಬೇಜಾರಾಗ್ತಿದೆಯಾ? ಹಾಗಾದರೆ ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಈಗ ನಿಮಗೆ ಬೇಜಾರಾಗ್ತಿರುವಂಥದ್ದು ಆ್ಯಕ್ಚುಲಿ ಆ ವಿಷಯ ನಡೀತು ಇಲ್ಲ ಆ ವಿಷಯ ಮಾಡಿದ್ರು ಅಂತ ಹೇಳೋದಕ್ಕೋಸ್ಕರ ಅಲ್ಲ. ನೀವು ನಿಮ್ಮ ತಲೆಯಲ್ಲಿ ಅದರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರ. ಸೊ ಆ ಎಕ್ಸ್ಪೆಕ್ಟೇಷನ್ ಮೋಸ ಆಯಿತು, ನಿಮಗೆ ನೀವು ಮಾಡ್ಕೊಂಡಂತಹ ಯೋಚನೆ ಮೋಸ ಆಯಿತು ಅಂತ ಹೇಳೋದಕ್ಕೋಸ್ಕರನೇ ನೀವು ಬೇಜಾರಾಗುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಯಾರೋ ನಿಮ್ಮ ಹತ್ರ ಏನೋ ಹೇಳಿಬಿಟ್ರು, ಅದು ನಿಮಗೆ ತುಂಬ ಹರ್ಟ್ ಆಯಿತು. ಬಟ್ ಆ್ಯಕ್ಚುಲಿ ಅಲ್ಲಿ ಹರ್ಟ್ ಆಗಿರುವಂಥದ್ದು ಅವ್ರು ಅದನ್ನು ಹೇಳಿಬಿಟ್ರು ಅಂತ ಅಲ್ಲ, ಬಟ್ ನೀವು ಅವರ ಮೇಲೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರ. ಅವರಿದೆಲ್ಲ ಮಾಡಲ್ಲ, ಅವರಿದೆಲ್ಲ ಹೇಳಲ್ಲ ಅಂತ ನಿಮ್ಮ ತಲೆಯಲ್ಲಿ ಸ್ವಲ್ಪ ಇಮ್ಯಾಜಿನೇಷನ್ಸ್ ಇರುತ್ತೆ. ಅದು ಮೋಸ ಆಗೋಯ್ತಲ್ಲ ಅಂಥೇಳಿ ನಿಮಗೆ ನೀವೇ ಬೇಜಾರು ಮಾಡ್ಕೊಳ್ಳೋದೇ ಹೊರತು ಅವ್ರು ಹೇಳಿದಕ್ಕೋಸ್ಕರ ಆ್ಯಕ್ಚುಲಿ ಅಲ್ಲ. ನಿಮಗೆ ಈಗ ಒಂದು ಪ್ರಾಜೆಕ್ಟ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಅಂತೆ, ಅಯ್ಯೋ ಅದು ನನಗೆ ಸಿಗಲಿಲ್ಲಲ್ಲ, ಅದು ಬೇರೆಯವ್ರ ಕೈಗೆ ಹೋಯ್ತಲ್ಲ ಅಂತ ನಮಗೆ ಬೇಜಾರಾಗೋದಲ್ಲ. ನಮ್ಮ ತಲೆಯಲ್ಲಿ ಅದು ನನಗೇ ಸಿಗುತ್ತೆ ಅಂತ ಹೇಳೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಸಿಗಲಿಲ್ಲ, ಅದಾಗಲಿಲ್ಲ ಅಂತ ಹೇಳುವಾಗ ನಮಗೆ ಬೇಜಾರಾಗುವಂಥದ್ದು. ಸೊ ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನೇ ಇಲ್ಲದೆ ಬದುಕು ಅಂತ ಹೇಳ್ತೀರಾ? ಚಾನ್ಸೇ ಇಲ್ಲ. ಎಲ್ಲ ರಿಲೇಷನ್ಶಿಪ್ಪು, ಎಲ್ಲ ವಿಷಯಗಳು ಕ್ರಿಯೇಟ್ ಆಗುವಂಥದ್ದು ಎಕ್ಸ್ಪೆಕ್ಟೇಷನ್ಸ್ನ ಮೇಲೆ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಮನುಷ್ಯ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾವು ರಿಯಲೈಸ್ ಮಾಡಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಇನ್ನೊಬ್ಬರು ಹೊಣೆಗಾರರಾಗೋಕ್ಕೆ ಸಾಧ್ಯ ಇಲ್ಲ. ಅವರು ಅವ್ರದ್ದೇ ರೀತಿಯಲ್ಲಿ ಅವರ ಜೀವನನ ಬದುಕ್ತಾ ಇದ್ದಾರೆ, ನೀವು ನಿಮ್ಮದೇ ರೀತಿಯಲ್ಲಿ ನಿಮ್ಮ ಜೀವನನ ಬದುಕ್ತಾ ಇದ್ದೀರಾ. ಸೊ ನೀವು ಕೊಂಡೋಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅವ್ರ ಮೇಲೆ ಹಾಕೋದು ತುಂಬ ತಪ್ಪು. ಇದನ್ನು ನಾವು ರಿಯಲೈಸ್ ಮಾಡಿದ್ರೆ ನಮ್ಮ ಬೇಜಾರು ಅನ್ನುವಂಥದ್ದು ಫುಲ್ಲಾಗಿ ಕಮ್ಮಿ ಆಗಲಿಕ್ಕೆ ಚಾನ್ಸ್ ಇಲ್ಲ, ಬಟ್ 50% ಅಂತೂ ಖಂಡಿತ ಕಮ್ಮಿ ಆಗುತ್ತೆ. ಓಕೆ, ಬಾಯ್ ಬಾಯ್.